ಯಾವುದೇ ಕ್ಷಣದಲ್ಲೂ ಕೂಡ ಬಿಎಸ್ ಯಡಿಯೂರಪ್ಪ ಅರೆಸ್ಟ್ ಆಗ್ತಾರಂತೆ. ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ವೈ ಅವರನ್ನ ಯಾವುದೇ ಕ್ಷಣದಲ್ಲೂ ಕೂಡ ಅರೆಸ್ಟ್ ಮಾಡಲಾಗುತ್ತಂತೆ. ಎಸ್, ಯಾವುದೇ ಕ್ಷಣದಲ್ಲೂ ಕೂಡ ಬಿಎಸ್ವೈ ಅರೆಸ್ಟ್. ಪೋಕ್ಸೋ ಪ್ರಕರಣ ಸಂಬಂಧ ಬಿಎಸ್ವೈ ವಿರುದ್ಧ ಕೇಸ್ ದಾಖಲಾಗಿದೆ. ಬಿಎಸ್ವೈ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಾದ್ರೂ ಸಿಐಡಿಯಿಂದ ಬಿಎಸ್ವೈ ಅವರನ್ನ ಬಂಧನ ಮಾಡಲಾಗುತ್ತೆ. ವಾರೆಂಟ್ ಅನ್ನ ಹೊರಡಿಸಿದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ನ್ಯಾಯಾಧೀಶರು. ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಈಗ ವಿಚಾರಣೆಗೆ ಹಾಜರಾಗುವಂತೆ ಬಿಎಸ್ವೈ ಅವರಿಗೆ ಸಿಐಡಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈಗ ಜಾಮೀನು ರಹಿತ ವಾರೆಂಟ್ ಹಿನ್ನೆಲೆ ಬಂಧನ ಫಿಕ್ಸ್ ಆಗುತ್ತಾ? ಹಾಗಿದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಬಿಎಸ್ವೈ ಅರೆಸ್ಟ್ ಆಗ್ತಾರೆ. ಬೆಳಗ್ಗೆ ಬಿಎಸ್ವೈ ಬಂಧನದ ಬಗ್ಗೆ ಫ್ರೀಡಂ ಟಿವಿ ವರದಿಯನ್ನ ಕೊಟ್ಟಿತ್ತು. ಯಾವುದೇ ಕ್ಷಣದಲ್ಲೂ ಬಿಎಸ್ವೈ ಅರೆಸ್ಟ್ ಆಗ್ತಾರೆ ಅಂತ ಹೇಳಿ ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ವೈ ವಿರುದ್ಧ ಕೇಸ್ ಕೂಡ ಬಂದಿತ್ತು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಹುರುಳಿಲ್ಲ ಎನ್ನಲಾಗಿದ್ದ ಕೇಸ್ಗೆ ಈಗ ದಿಢೀರ್ ಮರುಜೀವ ಸಿಕ್ಕಿರುವಂತದ್ದು. ಬಿಎಸ್ವೈ ಬಂಧನಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇದು 3 ತಿಂಗಳ ಹಿಂದೆ ನಡೆದಂತಹ ಕೇಸು. ಪೋಕ್ಸೋ ಪ್ರಕರಣದಲ್ಲಿ ಒಂದು ಹುಡುಗಿಗೆ, ಮೇಜರ್ಗೆ ಬರದೇ ಇರುವಂತಹ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಬಿಎಸ್ವೈ ಅವರಿಗೀಗ ಪೋಕ್ಸೋ ಪ್ರಕರಣದಲ್ಲಿ ಕೇಸ್ ದಾಖಲಾಗಿತ್ತು 3 ತಿಂಗಳ ಹಿಂದೆ. ಕಳೆದ ತಿಂಗಳಷ್ಟೇ ಆಕೆ ತಾಯಿ ಮರಣ ಹೊಂದ್ತಾರೆ. ಹಾಗಾಗಿ ಈಗ ಆ ಕೇಸ್ಗೆ ಮತ್ತೆ ಮರುಜೀವ ಬಂದಿದೆ. ಒಂದೇ ದಿನದಲ್ಲಿ ಹಾಜರಿಗೆ ಸೂಚನೆಯನ್ನ ಕೊಟ್ಟಿದೆ. ಒಂದೇ ದಿನದಲ್ಲಿ ಅವರು ಹಾಜರಾಗಬೇಕು. ಇಲ್ಲ ಅಂತ ಅಂದ್ರೆ ಯಾವುದೇ ಕ್ಷಣದಲ್ಲೂ ಎಲ್ಲೇ ಇದ್ರೂ ಕೂಡ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಅರೆಸ್ಟ್ ಆಗ್ತಾರೆ. ಇನ್ನು ಪೋಕ್ಸೋ ಪ್ರಕರಣ ಸಂಬಂಧ ಈಗ ಬಿಎಸ್ವೈ ಅವರಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಸದ್ಯ ಕಾಣ್ತಾ ಇಲ್ಲ, ಹುಡುಕಾಡ್ತಿದ್ದಾರೆ ಸಿಐಡಿ ಅವರು. ಯಾವುದೇ ಕ್ಷಣದಲ್ಲೂ ಎಲ್ಲಿ ಬೇಕಾದರೂ ಎಷ್ಟು ಹೊತ್ತಿಗೆ ಬೇಕಾದರೂ ಪೋಕ್ಸೋ ಪ್ರಕರಣದಲ್ಲಿ ವಯಸ್ಸಿಗೆ ಬರದೇ ಇರುವಂತಹ ಅಪ್ರಾಪ್ತ ಬಾಲಕಿ ಮೇಲೆ ದೌರ್ಜನ್ಯ ಎಸಗಿದಂತಹ ಒಂದು ಪ್ರಕರಣದ ಮೇಲೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಅರೆಸ್ಟ್ ವಾರೆಂಟ್ ಅನ್ನು ಇಶ್ಯೂ ಮಾಡಿದೆ. ಅದು ಕೂಡ ಜಾಮೀನು ರಹಿತ. ಇಲ್ಲಿ ಜಾಮೀನು ಕೊಡೋಕೆ ಬರಲ್ಲ, ಡೈರೆಕ್ಟ್ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಎಸ್ವೈ ಅವರು ಅರೆಸ್ಟ್ ಆಗ್ತಾರೆ. ಈ ಸುದ್ದಿಯನ್ನ ಬೆಳ್ಳಂಬೆಳಗ್ಗೆ ಫ್ರೀಡಂ ಟಿವಿ ವರದಿ ಮಾಡಿತ್ತು. ಪೋಕ್ಸೋ ಪ್ರಕರಣ ಸಂಬಂಧ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೀಗ ವಾರೆಂಟ್ ಇಶ್ಯೂ ಆಗಿದೆ. ಅದು ಕೂಡ ಜಾಮೀನು ರಹಿತ ವಾರೆಂಟ್. ಯಾವುದೇ ಕ್ಷಣದಲ್ಲಾದರೂ ಇಲ್ಲಿ ಸಿಐಡಿ ಪೊಲೀಸರು ಬಿಎಸ್ವೈ ಅವರನ್ನು ಅರೆಸ್ಟ್ ಮಾಡ್ತಾರೆ. ಅವರಿಗೆ ಒಂದೇ ದಿನದಲ್ಲಿ ನೀವು ಈ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಈಗ ನೋಟಿಸ್ ಅನ್ನ ಕೊಟ್ಟಿದ್ರು. ಆದರೆ ಈಗ ಯಾವುದಕ್ಕೂ ಕೂಡ ಬಿಎಸ್ವೈ ಉತ್ತರಿಸಿಲ್ಲ. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಎಲ್ಲಿ ಬೇಕಾದರೂ ಯಾವ ಹೊತ್ತಲ್ಲೂ ಮಧ್ಯರಾತ್ರಿಯಲ್ಲಿ ಬೇಕಾದರೂ ಬಿಎಸ್ವೈ ಅವರು ಅರೆಸ್ಟ್ ಆಗಬಹುದು. ಈಗ ಇಶ್ಯೂ ಮಾಡಿರೋದು ಜಾಮೀನು ರಹಿತ ವಾರೆಂಟ್. ಇದಕ್ಕೆ ನೀವು ಜಾಮೀನು ತರ್ತೀನಿ ಅಥವಾ ಜಾಮೀನು ಕೊಡ್ತೀನಿ ಬಿಡಿ ಅಂದ್ರೂ ಕೂಡ ಬಿಡಕ್ಕೆ ಸಾಧ್ಯನೇ ಇಲ್ಲ. ಅರೆಸ್ಟ್ ಮಾಡ್ತಾರೆ, ಒಳಗೆ ಹಾಕಿ ಲಾಕ್ ಮಾಡ್ತಾರೆ ಅಷ್ಟೇ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಎಸ್ವೈ ಅವರು ಅರೆಸ್ಟ್ ಆಗಬಹುದು. ಅದು ಕೂಡ ಅಪ್ರಾಪ್ತ ವಯಸ್ಸಿಗೆ ಬರದೇ ಇರುವಂತಹ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪದ ಮೇಲೆ ಪೋಕ್ಸೋ ಪ್ರಕರಣ 3 ತಿಂಗಳ ಹಿಂದೆ ದಾಖಲಾಗಿತ್ತು. ಈ ಕೇಸ್ ಕೂಡ ನಡೀತಾ ಇತ್ತು. ಜೊತೆಗೆ ಲಾಸ್ಟ್ ತಿಂಗಳು 1 ತಿಂಗಳ ಹಿಂದೆ ಆ ಹುಡುಗಿ ತಾಯಿ ಮರಣ ಹೊಂದಿದ್ರು. ಈಗ ಆ ಕೇಸ್ಗೆ ಮತ್ತೆ ಮರುಜೀವ